ಶುಂಠಿ ಬೆಳೆಯೋದಕ್ಕೋಸ್ಕರ ಹಲವಾರು ಮರಗಳನ್ನು ಕಡಿದು ಮಾರಣ ಹೋಮ ಮಾಡಿದಂಥ ಪ್ರಕರಣ ಇದು. ಸಂಸದ ಪ್ರತಾಪ್ ಸಿಂಹ ಸಹೋದರನನ್ನ ಬಂಧಿಸಿದಂಥ ಪ್ರಕರಣ. ಈ ಬೆನ್ನಲ್ಲೇ ಸಾಕಷ್ಟು ಈ ಒಂದು ಪ್ರಕರಣದಲ್ಲಿ ಬೆಳವಣಿಗೆಗಳಾಗಿರುವಂಥದ್ದು. ಗಮನಿಸ್ತಾ ಹೋದಂತೆ ಸಹೋದರನ ಬಂಧನ ಪ್ರಕರಣದಲ್ಲಿ ಸಿಎಂ ಸಿದ್ದರಾಮಯ್ಯ ವಿರುದ್ಧ ಗಂಭೀರ ಆರೋಪ ಕೇಳಿ ಬರ್ತಾ ಇದೆ. ನನ್ನ ತೇಜೋವಧೆ ಆಯಿತು, ಈಗ ನನ್ನ ಕುಟುಂಬ ಮುಗಿಸೋ ಪ್ರಯತ್ನ. ಆದರೆ ನೆನಪಿಟ್ಕೊಳ್ಳಿ, ಇದ್ಯಾವುದಕ್ಕೂ ಕೂಡ ನಾನು ಜಗ್ಗುವ ಮಗನಲ್ಲ. ಮೈಸೂರಿನಲ್ಲಿ ಸಂಸದ ಪ್ರತಾಪ್ ಸಿಂಹ ಆಕ್ರೋಶದ ನುಡಿಗಳನ್ನಾಡಿದ್ದಾರೆ. ಸಹೋದರನ ಬಂಧನ ವಿಚಾರಕ್ಕೆ ಪ್ರತಾಪ್ ಸಿಂಹ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ನನ್ನ ಮುಗಿಸೋದಕ್ಕೂ ಕೂಡ ಎಲ್ಲ ಪ್ರಯತ್ನ ಮಾಡಿದ್ರಿ, ಕೊನೆಗೆ ನನ್ನ ಜೀವನವನ್ನೇ ಕೂಡ ನೀವು ತೆಗೆಯಬಹುದು ಅಷ್ಟೇ ಅಂಥೇಳಿ ಆಕ್ರೋಶದ ನುಡಿಗಳನ್ನು ಮಾತನಾಡಿದ್ದಾರೆ. ಈಗ ನನ್ನ ಕುಟುಂಬವನ್ನು ಮುಗಿಸಲು ನೀವು ಮುಂದಾಗಿದ್ದೀರಿ ಎನ್ನುವಂಥ ರೀತಿಯಲ್ಲಿ ಮಾತನಾಡಿದ್ದಾರೆ. ಸಿಎಂ ಸಿದ್ದರಾಮಯ್ಯ ವಿರುದ್ಧ ನೇರವಾಗಿ ಆರೋಪವನ್ನು ಮಾಡಿದ್ದಾರೆ ಪ್ರತಾಪ್ ಸಿಂಹ. ಸಹೋದರನ ಬಂಧನದ ಪ್ರಕರಣ ನಿನ್ನೆಯಷ್ಟೇ ಅರಣ್ಯ ಸಚಿವರು ಕೂಡ ರಿಪಬ್ಲಿಕ್ ಕನ್ನಡಕ್ಕೆ ಪ್ರತಿಕ್ರಿಯೆಯನ್ನು ನೀಡಿದರು. ಯಾವುದೇ ಕಾರಣಕ್ಕೂ ಯಾವುದೇ ಒತ್ತಡ ಬಂದರೂ ಕೂಡ ಈ ಒಂದು ಪ್ರಕರಣದಲ್ಲಿ ಮುಲಾಜಿಲ್ಲದೆ ಕ್ರಮವನ್ನು ತೆಗೆದುಕೊಳ್ತೇವೆ ಅಂತ ನಿರ್ಲಕ್ಷ್ಯ ವಹಿಸಿದಂಥ ಅಧಿಕಾರಿಗಳನ್ನು ಕೂಡ ಅಮಾನತುಗೊಳಿಸಲಾಗಿತ್ತು. ಈ ಬೆನ್ನಲ್ಲೇ ಒಂದು ರೀತಿಯಲ್ಲಿ ಲೋಕಸಭೆ ಚುನಾವಣೆ ಹತ್ರ ಬರ್ತಿರುವಂಥ ಬೆನ್ನಲ್ಲೇ ಎಲ್ಲೋ ಒಂದು ಕಡೆ ಪ್ರತಾಪ್ ಸಿಂಹ ಅವರಿಗೆ ಟೈಮ್ ಸರಿ ಇಲ್ಲದಂಥ ಪರಿಸ್ಥಿತಿ ನಿರ್ಮಾಣ ಆಗಿರುವಂಥದ್ದು. ಈ ಬೆನ್ನಲ್ಲೇ ಅವರು ಕೂಡ ಪ್ರತಿಕ್ರಿಯೆಯನ್ನು ನೀಡುತ್ತಿದ್ದಾರೆ. ನನ್ನನ್ನು ಮುಗಿಸುವಂಥ ಪ್ರಯತ್ನವನ್ನು ಮಾಡ್ತಿದ್ದೀರಿ, ನನ್ನ ತೇಜೋವಧೆ ಆಯಿತು, ಈಗ ನನ್ನ ಕುಟುಂಬವನ್ನು ಮುಗಿಸೋ ಪ್ರಯತ್ನಗಳು ನಡೀತಾ ಇದೆ. ಆದರೆ ನೆನ್ಪಿಟ್ಕೊಳ್ಳಿ, ಇದ್ಯಾವುದಕ್ಕೂ ಕೂಡ ಜಗ್ಗುವ ಮಗ ನಾನಲ್ಲ ಅಂಥೇಳಿ ಸಿದ್ದರಾಮಯ್ಯ ನೇರವಾಗಿ ಆರೋಪವನ್ನು ಮಾಡಿದ್ದಾರೆ. ರಿಪಬ್ಲಿಕ್ ಕನ್ನಡಕ್ಕೆ ಸಂಸದ ಪ್ರತಾಪ್ ಸಿಂಹ ಎಕ್ಸ್ಕ್ಲೂಸಿವ್ ಆಗಿ ಹೇಳಿಕೆ ಕೊಟ್ಟಿದ್ದಾರೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಖುಷ್ವಂತ್. ಫೋನ್ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ. ಖುಷ್ವಂತ್, ಗಮನಿಸ್ತಾ ಇದ್ದೀರಿ, ಒಂದು ರೀತಿಯಲ್ಲಿ ರಾಜಕೀಯ ತಿರುವು ಪಡೆದುಕೊಂಡು ಈಗ ಪ್ರತಾಪ್ ಸಿಂಹ ಈ ರೀತಿಯಾದಂಥ ಹೇಳಿಕೆಯನ್ನು ಕೊಡ್ತಿದ್ದಾರೆ. ಮತ್ತೇನೆಲ್ಲ ಬೆಳವಣಿಗೆಗಳು ಆಗಬಹುದು ಖುಷ್ವಂತ್? ಈಗ ಸದ್ಯಕ್ಕೆ ಹಾಸನ ಅರಣ್ಯ ಭವನದಲ್ಲಿ ವಿಕ್ರಮ್ ಸಿಂಹನ ವಿಚಾರಣೆಯನ್ನ ಮಾಡ್ತಾ ಇದ್ರು. ಸುಮಾರು 1.5 ಗಂಟೆಗಳ ಕಾಲ ಹೆಚ್ಚು ಅವರನ್ನ ವಿಚಾರಣೆಯನ್ನ ಮಾಡಿದ್ರು. ಈಗ ಅವರನ್ನ ಹಾಸನ ಅರಣ್ಯ ಭವನದಿಂದ ಕರೆದುಕೊಂಡು ಬೇಲೂರು ಕಡೆಗೆ ಅಧಿಕಾರಿಗಳು ಹೇಳ್ತಾ ಇದ್ದಾರೆ. ಬಹುಶಃ ಅವರನ್ನ ಬೇಲೂರಿನಲ್ಲಿ ಜಡ್ಜ್ ಕರ್ಕೊಂಡು ಹೋಗುವ ಸಾಧ್ಯತೆ ಇದೆ. ಈಗಿರುವಂತಹ ಮಾಹಿತಿ ಪ್ರಕಾರ ನಿಮ್ಮನ್ನ ಮತ್ತೆ ಸಂಪರ್ಕ ಮಾಡ್ತಾ ಹೋಗ್ತೀನಿ ಖುಷ್ವಂತ್. ಗಮನಿಸ್ತಾ ಇರ್ಬೋದು, ಸಹೋದರ ಬಂಧನ ಪ್ರಕರಣದ ವಿಚಾರವಾಗಿ ನನ್ನನ್ನು ಸಿಕ್ಕಿಸ್ಕೊಳ್ಳೋಕೆ, ಟಿಕೆಟ್ ತಪ್ಪಿಸೋದಕ್ಕೆ ಸಿಎಂ ಸರ್ಕಸ್ ನಡೆಸ್ತಾ ಇದ್ದಾರೆ ಅಂಥೇಳಿ ಪ್ರತಾಪ್ ಸಿಂಹ ನೇರವಾಗಿ ವಾಗ್ದಾಳಿಯನ್ನು ಮಾಡೋದು. ಪುತ್ರ ಯತೀಂದ್ರ ರಾಜಕೀಯ ಭವಿಷ್ಯಕ್ಕೆ ಸಿಎಂ ಕಸರತ್ತನ್ನು ನಡೆಸ್ತಿದ್ದಾರೆ ಅನ್ನುವಂಥ ಆರೋಪವನ್ನು ಕೂಡ ಮಾಡೋದು. ತನ್ನ ಮಗನನ್ನ, ತನ್ನ ಪುತ್ರನನ್ನ ಮೈಸೂರಿನಲ್ಲಿ PM ಮಾಡಿಸೋದಕ್ಕೋಸ್ಕರ ಈ ರೀತಿಯಾಗಿ ಮತ್ತೆ ಖುಷ್ವಂತ್ ಸಂಪರ್ಕಕ್ಕೆ ಸಿಕ್ಕಿದ್ದಾರೆ. ಖುಷ್ವಂತ್, ವಿವರಿಸ್ತಾ ಇದ್ರಿ, ಸೊ ಮತ್ತೇನೆಲ್ಲ ಬೆಳವಣಿಗೆಗಳು ಆಗ್ಬಹುದು ಖುಷ್ವಂತ್? ನಾನು ಅವ್ರನ್ನ ಮತ್ತೆ ಮಾತನಾಡಿಸ್ತಾ ಹೋಗ್ತೀನಿ. ಗಮನಿಸ್ತಾ ಇದ್ದೀರಾ, ಪ್ರತಾಪ್ ಸಿಂಹ ಅವರು ತಮ್ಮ ಆಕ್ರೋಶವನ್ನು ವ್ಯಕ್ತಪಡಿಸ್ತಿದ್ದಾರೆ. ನೋಡಿ, ಲೋಕಸಭೆ ಚುನಾವಣೆ ಹತ್ರ ಬರ್ತಾ ಇರುವಂಥ ಬೆನ್ನಲ್ಲೇ ಈ ರೀತಿಯಾಗಿ ಷಡ್ಯಂತ್ರಗಳನ್ನು ನಡೆಸಲಾಗ್ತಾ ಇದೆ.